ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 6ನೇ ತರಗತಿ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಪ್ರತಿಷ್ಠಿತ ಶಾಲೆಗಳಲ್ಲಿ ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಈ ಪರಿಶಿಷ್ಟ ಜಾತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 6ನೇ ತರಗತಿ ಪ್ರವೇಶ ಕಲ್ಪಿಸಲು ಪರಿಶಿಷ್ಟ ಜಾತಿಯ ಅರ್ಹ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ವೀಕ್ಷಕರೇ. ಅಂದರೆ ಇದು ಯಾವ ಡೇಟಿಂದ ಯಾವ ಡೇಟ್ಗೆ ಇರುತ್ತಪ್ಪ ಅಂತಂದರೆ ಇದು 2025 ಏಪ್ರಿಲ್ 15ರಿಂದ ಮೇ 3ರವರೆಗೆ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಅಂದರೆ ಇಲ್ಲೊಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ ವೀಕ್ಷಕರೇ. ಈ ಲಿಂಕ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ಲಿಂಕ್ನ ಯೂಸ್ ಮಾಡಿಕೊಂಡು ಈ ಅಪ್ಲಿಕೇಶನ್ ನೀವು ಹಾಕೋಬೋದು. ಅರ್ಜಿನ ಫಿಲಪ್ ಮಾಡ್ಬೇಕಾದ್ರೆ ಈ ಲಿಂಕ್ನ ಓಪನ್ ಮಾಡಿ ಇಲ್ಲಿ ಅರ್ಜಿನ ಫಿಲಪ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಈ ಫಿಲಪ್ ಆದಮೇಲೆ ನಿಮಗೆ ಅಕ್ಲಾಸ್ಮೆಂಟ್ ಅಂತ ಏನು ಬರುತ್ತೆ ಅದು ಇಲ್ಲಿ ಜಂಟಿ ನಿರ್ದೇಶಕ ಕಚೇರಿಗೆ ಅಂದರೆ ನಿಮ್ದು ಏನು ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಏನಂತ ಬರುತ್ತೆ ಆ ಆಫೀಸ್ಗೆ ಈ ಅಕ್ಲಾಸ್ಮೆಂಟ್ ಜೊತೆಗೆ ನಿಮ್ಮ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನ ತಲುಪಬೇಕಾಗುತ್ತೆ ವೀಕ್ಷಕರೇ. ಮತ್ತು ಇದು ಯಾರಿಗೆಲ್ಲ ಎಲಿಜಿಬಿಲಿಟಿ ಬರುತ್ತಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಪೌರ ಕಾರ್ಮಿಕ ಮಕ್ಕಳಿಗೆ ಹಾಗೂ ಸಫಾಯಿ ಕರ್ಮಚಾರಿ ಅವರ ಮಕ್ಕಳಿಗೆ ಹಾಗೂ ಇಲ್ಲಿ ಸ್ಮಶಾನಗಳಲ್ಲಿ ಕಾರ್ಯನಿರ್ವಹಿಸ್ತಾರಲ್ಲ ಅವರ ಮಕ್ಕಳಿಗೂ ಕೂಡ ಬರುತ್ತೆ. ಹಾಗೆ ದೇವದಾಸಿಯವರ ಮಕ್ಕಳಿಗೂ ಕೂಡ ಬರುತ್ತೆ. ಹಾಗೂ ಅಂಗವಿಕಲರು ಅಂದರೆ ಯಾರು ಅಂಗವಿಕಲರಾಗಿ ಪೇರೆಂಟ್ಸ್ ಆಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಅಂಗವಿಕಲತೆಯನ್ನು ಯಾರು ಹೊಂದಿರ್ತಾರೆ ಅವ್ರಿಗೂ ಕೂಡ ಬರುತ್ತೆ. ಹಾಗೆ ಇಲ್ಲಿ COVID-19 ಅಂದರೆ 2019ರಲ್ಲಿ ಕೋವಿಡ್ನಲ್ಲಿ ಯಾರು ಮೃತಪಟ್ಟಿರ್ತಾರೆ ಅಂದರೆ ತಂದೆ ತಾಯಿಗಳು ಪೋಷಕರು ಮೃತಪಟ್ಟಿರ್ತಾರೆ ಅಂಥವರ ಮಕ್ಕಳಿಗೂ ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕೋಬಹುದಾಗಿರುತ್ತೆ ವೀಕ್ಷಕರೇ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಇದು ಕರ್ನಾಟಕದಲ್ಲಿ ಮೈಸೂರಲ್ಲಿ ಮಾತ್ರ ಇದು ಈ ಪೇಪರ್ನ ಅಂದರೆ ಪ್ರಜಾವಾಣಿ ವಾರ್ತೆ ಪೇಪರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅವರವರ ಜಿಲ್ಲೆಗಳಲ್ಲಿ ಯಾವ್ಯಾವ ಸ್ಕೂಲ್ನ ಅನೌನ್ಸ್ ಮಾಡಿದ್ದಾರೆ ಅಂತ ಪೇಪರ್ನಲ್ಲೂ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವಿಜಯನಗರದ ಭಾರತೀಯ ವಿದ್ಯಾಭವನ ಅಂತ ಒಂದು ಕೊಟ್ಟಿದ್ದಾರೆ. ಹಾಗೆ ಲಸ್ಕರ್ ಮಾಳದ ಗುಡ್ ಶೆಫರ್ಡ್ ಕಾನ್ವೆಂಟ್ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಬೆಳವಾಡಿಯಲ್ಲಿರೋಂಥ SVS ಸೇರಿದಂತೆ ಖಾಸಗಿ ಮತ್ತು ಇನ್ನು ಕೆಲವು ಪ್ರೈವೇಟ್ ಸ್ಕೂಲ್ಗಳು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ವೀಕ್ಷಕರೇ. ಈ ಜಂಟಿ ನಿರ್ದೇಶಕರ ಹತ್ರ ನೀವು ಹಾಕಿದಂಥ ಅಕ್ಲಾಸ್ಮೆಂಟ್ ಜೊತೆಗೆ ನೀವು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ ತಲುಪಿಸಿದ್ರೆ ಅವರು ಯಾವ ಸ್ಕೂಲ್ಗೆ ಎಲಿಜಿಬಿಲಿಟಿ ಬರ್ತಾರೆ ಹತ್ರದಲ್ಲಿ ಯಾವ ಸ್ಕೂಲ್ ಸಿಗುತ್ತೆ ಅಂತ ಅವ್ರು ಸೆಲೆಕ್ಟ್ ಮಾಡಿ ನಿಮಗೆ ಆ ಸ್ಕೂಲ್ಗೆ ಪರಿಶಿಷ್ಟ ಜಾತಿ SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಸಿಗುತ್ತೆ ವೀಕ್ಷಕರೇ. ಈ ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ಈ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾರಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಅಪ್ಲಿಕೇಶನ್ ಯಾವ ರೀತಿ ಹಾಕೋಬೇಕಪ್ಪ ಅಂತಂದರೆ ಇಲ್ಲಿ ಗೂಗಲ್ನ ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ SWD ಸರ್ವಿಸಸ್ ಅಂತ ಟೈಪ್ ಮಾಡಿ. SWD ಸರ್ವಿಸಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಇದು SC ಕ್ಯಾಟಗರಿ ಅಂದರೆ ಪರಿಶಿಷ್ಟ ಜಾತಿಯ ಇದು ವೆಬ್ಸೈಟ್ ಲಿಂಕ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ swd.karnataka.government.in ಅಂತ ಇದೆ ನೋಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ವೆಬ್ಸೈಟ್ ಓಪನ್ ಆಗಿದೆ ವೀಕ್ಷಕರೇ. ಇದು ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂಥ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟ್ನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ. ಇಲ್ಲಿ 2025-26ನೇ ಸಾಲಿನ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರವೇಶಾವಕಾಶ ಕಾರ್ಯಕ್ರಮವಡಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಅಂದರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಕೂಡ ನೀವು ಅಪ್ಲಿಕೇಶನ್ ಹಾಕೋಬೋದು. ಇವಾಗ ಈ ಲಿಂಕ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗಿದೆ. ಈ ವೆಬ್ಸೈಟ್ನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ಕರೆಂಟ್ ಇಯರ್ ಪ್ರೆಸ್ಟಿಜಿಯಸ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಇಲ್ಲಿ 3 ಡಾಟ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಬರುತ್ತೆ ವೀಕ್ಷಕರೇ. ಈ ರಿಜಿಸ್ಟರ್ ಮತ್ತು ರೀಪ್ರಿಂಟ್ ಇರುತ್ತೆ. ರೀಪ್ರಿಂಟ್ ಅಂದರೆ ನೀವು ಅಕ್ಲಾಸ್ಮೆಂಟ್ನ ಪ್ರಿಂಟ್ ತೊಗೊಳ್ಳೋ ಆಪ್ಷನ್ ಇರುತ್ತೆ. ರಿಜಿಸ್ಟರ್ ಅಂದರೆ ಇದನ್ನು ಅಪ್ಲಿಕೇಶನ್ ಹಾಕೊಳ್ಳೋಂಥ ಲಿಂಕ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತಿದೆ ನೋಡಿ ವೀಕ್ಷಕರೇ, ಇಲ್ಲೂ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅಪ್ಲಿಕೇಶನ್ ಬಂದು 2025-26 ಸಾಲಿನ ಅಪ್ಲಿಕೇಶನ್ ಆಗಿರುತ್ತೆ ಇದು. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪರ್ಸನಲ್ ಡೀಟೇಲ್ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ನೇಮಲ್ಲಿ ಅಂದರೆ ಯಾರು ವಿದ್ಯಾರ್ಥಿ ಮಕ್ಕಳು ಯಾರು ಇರ್ತಾರೆ ಈಗ ಅಂದರೆ 5ನೇ ತರಗತಿ ಪಾಸಾಗಿ ಇಲ್ಲಿ 6ನೇ ತರಗತಿಗೆ ಯಾರು ಹೋಗ್ತಾ ಇರ್ತಾರೆ ಅವರ ಹೆಸರು ಅಂದರೆ ವಿದ್ಯಾರ್ಥಿಯ ಹೆಸರು ಇಲ್ಲಿ ಹಾಕೋಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನ ಇಲ್ಲಿ ಹಾಕೋಬೇಕಾಗುತ್ತೆ. ನೀವು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಆ ರೀತಿ ಹೆಸರನ್ನ ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಆ ರೀತಿ ಹೆಸರನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ ನೋಡಿ ವೀಕ್ಷಕರೇ. ಇದು JPG ಫಾರ್ಮೆಟ್ನಲ್ಲೇ ಇರಬೇಕಾಗಿರುತ್ತೆ. ಇದು ಏನಪ್ಪ ಅಂತಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ಪಾಸ್ಪೋರ್ಟ್ ಸೈಜ್ ಈ ವಿದ್ಯಾರ್ಥಿ ಯಾರು ಈ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಾ ಅವ್ರದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಪಾಸ್ಪೋರ್ಟ್ ಸೈಜ್ನ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ.
ಹಾಗೆ ಇಲ್ಲಿ ಎರಡನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ಜೆಂಡರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ ಆರ್ ಫೀಮೇಲ್, ನಾನು ಇಲ್ಲಿ ಫೀಮೇಲ್ ಅಂತ ಎಂಟ್ರಿ ಮಾಡ್ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಫಾದರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಮೂರನೇ ಆಪ್ಷನ್ ನೋಡ್ತಾ ಇರ್ಬೋದು, ಇಲ್ಲಿ ಮದರ್ ನೇಮ್ ಕೇಳ್ತಾ ಇದ್ದಾರೆ. ಹಾಗೆ ಮದರ್ ನೇಮ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಅಡ್ರೆಸ್ ಅಂತ ಇದೆ ನೋಡಿ ವೀಕ್ಷಕರೇ, ಇಲ್ಲಿ ಅಡ್ರೆಸ್ಸಲ್ಲಿ ಈ ವಿದ್ಯಾರ್ಥಿಯ ಅಡ್ರೆಸ್ ಅಂದರೆ ವಿದ್ಯಾರ್ಥಿಯ ಸಂಪೂರ್ಣವಾದ ವಿಳಾಸವನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ವೀಕ್ಷಕರೇ ಇಲ್ಲಿ ನೋಡ್ತಾ ಇರ್ಬೋದು ಅಡ್ರೆಸ್ ಅಂದರೆ ಆಧಾರ್ ಕಾರ್ಡ್ನಲ್ಲಿರೋಂಥ ಸಂಪೂರ್ಣವಾದ ವಿಳಾಸವನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡೋದಾಗಿದ್ರೆ ಇಲ್ಲಿ ಫೋನ್ ನಂಬರ್ ಕೇಳ್ತಾ ಇದ್ದಾರೆ. ಯಾರು ಪೇರೆಂಟ್ಸು ತಂದೆ ತಾಯಿ ಆಗಿರ್ಬೋದು, ಯಾರ್ದು ಮೊಬೈಲ್ ನಂಬರ್ ಇರುತ್ತೋ ಆ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಡಿಸ್ಟಿಕ್ನಲ್ಲಿ ಇಲ್ಲಿ ನಾನು ಮೈಸೂರನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತಾಲೂಕು ಕೂಡ ಯಾವ ತಾಲೂಕಿನಲ್ಲಿ ನೀವು ಅಪ್ಲೈ ಮಾಡ್ತಾ ಇರ್ತೀರಾ ಆ ತಾಲೂಕನ್ನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಮೈಸೂರು ಸಿಟಿ ಆಗಿರೋದ್ರಿಂದ ನಾನು ಮೈಸೂರನ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು ಫಾದರ್ ಮದರ್ ಆಕ್ಯುಪೇಷನ್ ಅಂತಿದೆ. ಅಂದರೆ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಅನ್ನೋ ಡೀಟೇಲ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರ್ಬೋದು ಪೌರ ಕಾರ್ಮಿಕರ ಮಕ್ಕಳು, ಅಂದರೆ ಇದು ಈ ಎಲಿಜಿಬಿಲಿಟಿ ಅಂದರೆ 6ನೇ ತರಗತಿ SC ಕ್ಯಾಟಗರಿಗೆ ಫ್ರೀ ಪ್ರವೇಶ ಕೊಡ್ತಾ ಇರೋದು ಈ ಪೌರ ಅಂದರೆ ಯಾರ್ಯಾರಿಗಪ್ಪ ಅಂತಂದರೆ ಇಲ್ಲಿ ಪೌರ ಕಾರ್ಮಿಕರ ಮಕ್ಕಳಾಗಿರ್ಬೇಕಾಗಿರುತ್ತೆ ವೀಕ್ಷಕರೇ. ಹಾಗೆ ಸಫಾಯಿ ಕರ್ಮಚಾರಿಯವರ ಮಕ್ಕಳಾಗಿರ್ಬೇಕಾಗಿರುತ್ತೆ. ಹಾಗೆ ಸ್ಮಶಾನಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಕ್ಕಳು, ಹಾಗೆ ದೇವದಾಸಿಯವರ ಮಕ್ಕಳು, ಹಾಗೆ ಅಂಗವಿಕಲತೆ ಹೊಂದಿರುವವರು ಅಂದರೆ ವಿದ್ಯಾರ್ಥಿಗಳು ಯಾರು ಅಂಗವಿಕಲತೆ ಹೊಂದಿರ್ತಾರೆ ಅದು SC ಕ್ಯಾಟಗರಿ ಅವರ ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತೆ ವೀಕ್ಷಕರೇ. ಹಾಗೆ ಇನ್ನೊಂದು ಆಪ್ಷನ್ ಇಲ್ಲಿ ನೋಡ್ತಾ ಇರ್ಬೋದು COVID-19 ಮುಂತಾದ ಪ್ರಕೃತಿ ವಿರೋಪದಿಂದ ತಂದೆ ತಾಯಿಗಳನ್ನು ಕಳೆದುಕೊಂಡ ಮಕ್ಕಳು, ಅಂದರೆ ಯಾರು ತಂದೆ ತಾಯಿ ಪೇರೆಂಟ್ಸ್ನ ಕಳ್ಕೊಂಡಿರ್ತಾರೆ, ಈ ಕೋವಿಡ್ ಅಂದರೆ ಈ ಕೊರೋನಾ ಬಂದು ಯಾರು ತೀರ್ಕೊಂಡಿರ್ತಾರೆ ತಂದೆ ತಾಯಿ ಅವರ ಮಕ್ಕಳು ಕೂಡ ಈ ಅಪ್ಲಿಕೇಶನ್ ಹಾಕೋಬೋದು ವೀಕ್ಷಕರೇ. ಆಗಲೇ ಸಿಂಗಲ್ ಫ್ಯಾಮಿಲಿ ಮಕ್ಕಳು, ಅಂದರೆ ತಂದೆ ಮಾತ್ರ ಇರ್ತಾರೆ ತಾಯಿ ಇರಲ್ಲ, ಇಲ್ಲ ತಾಯಿ ಇರ್ತಾರೆ ತಂದೆ ಇರಲ್ಲ, ಇಂಥ ಮಕ್ಕಳು ಕೂಡ ಈ ಅಪ್ಲಿಕೇಶನ್ ಹಾಕೋಬೋದು. ಹಾಗೂ ಇಲ್ಲಿ ಯೋಜನಾ ನಿರಾತ್ರಿತರ ಮಕ್ಕಳು, ಹಾಗೆ ಮಾಜಿ ಸೈನಿಕರ ಮಕ್ಕಳು, ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಕೊಳಗೇರಿಗಳಲ್ಲಿ ವಾಸಿಸುತ್ತಿರುವಂತಹ ಮಕ್ಕಳು, ಹಾಗೆ ಸಾಲಬಾಧೆಯಿಂದ ಆತ್ಮಹತ್ಯೆ ಗುರಿಯಾದವರ ಮಕ್ಕಳು, ಅಂದರೆ ಸಾಲಬಾಧೆಯಿಂದ ಪೇರೆಂಟ್ಸ್ ಯಾರು ಸೂಸೈಡ್ ಮಾಡ್ಕೊಂಡಿರ್ತಾರೆ ಅಂಥ ಮಕ್ಕಳು ಕೂಡ ಈ ಅಪ್ಲಿಕೇಶನ್ ಹಾಕೋಬೋದು. ದೌರ್ಜನ್ಯದಿಂದ ನೊಂದವರು, ಅಂದರೆ ಯಾರು ಕಡು ಬಡವರಾಗಿರೋಂಥ ಮಕ್ಕಳು, ತುಂಬ ಬಡವರಾಗಿರೋಂಥ ಮಕ್ಕಳು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಇಲ್ಲಿ ಜೀತ ವಿಮುಕ್ತ ಮಕ್ಕಳು ಅಂತ ಕೊಟ್ಟಿದ್ದಾರೆ. ಹಾಗೆ ಅಲೆಮಾರಿ ಜನಾಂಗದವರ ಮಕ್ಕಳು, ಹಾಗೆ ಕೂಲಿ ಕಾರ್ಮಿಕರು ಯಾರ್ಯಾರೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ಅಂದರೆ ಕಡು ಬಡವರಾಗಿರ್ತಾರೆ ಅವರು ಕೂಡ ಅಪ್ಲಿಕೇಶನ್ ಹಾಕೋಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಆಪ್ಷನ್ನು ಕೃಷಿ ಕಾರ್ಮಿಕರ ಮಕ್ಕಳು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಅಂದರೆ ಯಾರು ವ್ಯವಸಾಯ ಮಾಡ್ತೀರಪ್ಪ ಅಂತಂದರೆ ಅವ್ರ ಮಕ್ಕಳು ಕೂಡ ಈ ಅಪ್ಲಿಕೇಶನ್ ಹಾಕೋಬೋದು. ಅಂದರೆ ಇದು SC ಕ್ಯಾಟಗರಿಗೆ ಮಾತ್ರ ಅನ್ವಯಿಸುತ್ತೆ ವೀಕ್ಷಕರೇ. ಇದರಲ್ಲಿ ನೀವು ಯಾವುದಕ್ಕೂ ಸಂಬಂಧಪಡಲ್ಲ ಅಂತಂದರೆ ಇಲ್ಲಿ ಅದರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಈ ಅದರ್ಸ್ ಅಂತ ಟಿಕ್ ಮಾಡು ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಈಗ ನಾನು ಅಪ್ಲಿಕೇಶನ್ ಹಾಕ್ತಾರಂಥವ್ರು ಪೌರ ಕಾರ್ಮಿಕರ ಮಕ್ಕಳಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಸೊ ಅದರಿಂದ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಅಪ್ಲೋಡ್ ಫೈಲ್ ಅಂತಿದೆ ನೋಡಿ. ಈ ಅಪ್ಲೋಡ್ ಫೈಲ್ ಅಂತಂದರೆ ಒಂದು ಯಾರಿಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಾ ಅವರು ಆಧಾರ್ ಕಾರ್ಡ್ನ ಹಾಕೋಬೇಕಾಗಿರುತ್ತೆ. ಮತ್ತು ಇದರಲ್ಲಿ ಯಾರು ನಿಮ್ಮದು ಸರ್ಟಿಫಿಕೇಟ್ ಯಾರ್ಯಾರು ತೊಗೊಂಡಿರ್ತೀರಾ, ಅಂದರೆ ಅಂಗವಿಕಲತೆ ಹೊಂದಿದ್ರೆ ಅಂಗವಿಕಲತೆ ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ. ಅಂದರೆ ಕೋವಿಡ್ನಲ್ಲಿ ಏನಾದ್ರು ತೀರ್ಕೊಂಡಿತ್ತು, ತಂದೆ ತಾಯಿ ಪೋಷಕರು ತೀರ್ಕೊಂಡಿದ್ರೆ ಅದಕ್ಕೊಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅಂದರೆ ಈ ಕೆಲಸಗಳಿಗೆ ಯಾರೆಲ್ಲ ನೀವು ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ತೀರಾ, ಈಗ ಪೌರ ಕಾರ್ಮಿಕರಿಗೆ ಒಂದು ID ಕಾರ್ಡ್ ಕೊಟ್ಟಿರ್ತಾರೆ, ಅಂಗವಿಕಲತೆ ಹೊಂದಿರೋ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಈ COVID-19ನಲ್ಲಿ ತಂದೆ ತಾಯಿ ಕಳ್ಕೊಂಡಿರೋಂಥವ್ರಿಗೆ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಕೊಂಡಿರ್ತಾರೆ. ಈ ರೀತಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರೋಂಥವ್ರು ಇಲ್ಲಿ ಅಪ್ಲೋಡ್ ಫೈಲ್ ಅಂತಿದೆ ನೋಡಿ. ಇದ್ರ ಆಧಾರ್ ಅಂದರೆ ವಿದ್ಯಾರ್ಥಿ ಯಾರು ನೀವು ಅಪ್ಲಿಕೆಂಟ್ ಆಗ್ತಾ ಇರ್ತೀರಾ ಆ ವಿದ್ಯಾರ್ಥಿಯ ಆಧಾರ್ ಜೊತೆಗೆ ನೀವು ಸರ್ಟಿಫಿಕೇಟ್ನ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲ ನೀವು ಸರ್ಟಿಫಿಕೇಟ್ ಇಲ್ಲಪ್ಪ ಅಂತಂದರೆ ಆ ವಿದ್ಯಾರ್ಥಿಯ ಆಧಾರ್ನ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ನಾನಿಲ್ಲಿ ವಿದ್ಯಾರ್ಥಿಯ ಆಧಾರ್ನ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಆಪ್ಷನ್ ಬಂದು ಇಲ್ಲಿ ಕ್ಯಾಶ್ ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾರು ನೀವು SC ಕ್ಯಾಟಗರಿ ಆಗಿರೋದ್ರಿಂದ ಕ್ಯಾಶ್ ಟು ಇನ್ಕಮ್ ಸಪ್ರೇಟ್ ಇರುತ್ತೆ ವೀಕ್ಷಕರೇ. ಇಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ಅಂದರೆ ನೀವು ವಿದ್ಯಾರ್ಥಿಯ ಕ್ಯಾಶ್ ಟು ಮತ್ತು ಇನ್ಕಮ್ ಕಂಪಲ್ಸರಿ ಆಗಿರುತ್ತೆ. ಕ್ಯಾಶ್ ಡೀಟೇಲ್ನಲ್ಲಿ ಇಲ್ಲಿ RD ನಂಬರ್ ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡ್ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವೆರಿಫೈಡ್ ಅಂತ ಬರ್ತಾ ಇದೆ ವೀಕ್ಷಕರೇ. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇನ್ಕಮ್ ಸರ್ಟಿಫಿಕೇಟು ಕೂಡ ವೆರಿಫೈಡ್ ವ್ಯಾಲಿಡ್ ಇನ್ಕಮ್ ಅಂತ ಬರ್ತಾ ಇದೆ. ನೋಡ್ತಾ ಇರೋದು ಇಲ್ಲಿ ಪರಿಶಿಷ್ಟ ಜಾತಿ ಅಂದರೆ ಯಾವ ಕ್ಯಾಸ್ಟ್ ಇರುತ್ತೆ ಪರಿಶಿಷ್ಟ ಜಾತಿ ಅಂತ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಇನ್ಕಮ್ ಕೂಡ 38,000 ರೂಪಾಯಿ, ಅಂದರೆ ಏನು ಇನ್ಕಮ್ ಹಾಕಿರ್ತಾರೆ ಅಮೌಂಟ್ ಕೂಡ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ ಅಂತ ಕೇಳ್ತಾ ಇದ್ದಾರೆ ವೀಕ್ಷಕರೇ. ಅಂದರೆ ಪ್ರೀವಿಯಸ್ ಅಂದರೆ ಇದಕ್ಕೂ ಮುಂಚೆ ನೀವು 5ನೇ ತರಗತಿಯಲ್ಲಿ ಏನು ಪಾಸ್ ಆಗಿರ್ತೀರಾ ಆ 5ನೇ ತರಗತಿ ಪಾಸ್ ಆಗಿರೋಂಥ ಕಂಪ್ಲೀಟ್ ಡೀಟೇಲ್ ಇಲ್ಲಿ ಹಾಕೋಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರೀವಿಯಸ್ ಸ್ಕೂಲ್ ಡೀಟೇಲ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ
ಅಂದರೆ ಹಿಂದಿನ ವರ್ಷ ಅಂದರೆ 5ನೇ ತರಗತಿಯಲ್ಲಿ ಪಾಸ್ ಆಗಿರ್ತಿರಲ್ಲ ಆ ಹಿಂದಿನ ವರ್ಷದ್ದು ಡೀಟೇಲ್ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಇಲ್ಲಿ ಪ್ರೀವಿಯಸ್ ಸ್ಕೂಲ್ ತಾಲೂಕು ಅಂತ ಇದೆ ನೋಡಿ, ತಾಲೂಕು ಕೂಡ ಇಲ್ಲಿ ಸಿಟಿ ಆಗಿರೋದ್ರಿಂದ ನಾನು ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪ್ರೀವಿಯಸ್ ಸ್ಕೂಲ್ ನೇಮ್ ಅಂತಿದೆ ನೋಡಿ ವೀಕ್ಷಕರೇ, ಇಲ್ಲಿ ಪ್ರೀವಿಯಸ್ ಸ್ಕೂಲ್ ಯಾವ ಸ್ಕೂಲ್ ಓದಿರ್ತೀರೋ ಕಂಪ್ಲೀಟ್ ಎಲ್ಲ ಡಿಸ್ಟ್ರಿಕ್ಟ್ ಸ್ಕೂಲ್ ನೇಮ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೀವು ಯಾವ ರೀತಿ ಸರ್ಚ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಸ್ಕೂಲ್ ನೇಮ್ ಮೇಲೆ ಟಿಕ್ ಮಾಡಿ. ಇಲ್ಲಿ ಯಾವ ರೀತಿ ಸರ್ಚ್ ಮಾಡ್ಕೋಬೇಕಪ್ಪ ಅಂದರೆ ತುಂಬ ಸಾಕಷ್ಟು ಸ್ಕೂಲ್ ನೇಮ್ ಕೊಟ್ಟಿರ್ತಾರೆ, ಬಟ್ ಹುಡ್ಕೋ ಬದಲು ಇಲ್ಲಿ ಸ್ಕೂಲ್ ನೇಮ್ ಮೇಲೆ ಟಿಕ್ ಮಾಡಿ ಇಲ್ಲಿ ಕಂಟ್ರೋಲ್ F ಅಂತ ಕೊಡಿ. ಕಂಟ್ರೋಲ್ F ಅಂತ ಕೊಟ್ಟು ಇಲ್ಲಿ ಯಾವ ಸ್ಕೂಲ್ ನೇಮ್ ಇರುತ್ತಪ್ಪ ಆ ಸ್ಕೂಲ್ನ ನೋಡಿ, ಇಲ್ಲಿ ಸ್ಕೂಲ್ ನೇಮ್ ಇಲ್ಲಿ ಆಗ್ತಾ ಇದ್ದಾಗ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಮಾತೃ ಮಂಡಳಿ ಹೈಸ್ಕೂಲ್ ಅಂತಿದೆ ನೋಡಿ ವೀಕ್ಷಕರೇ, ಇಲ್ಲಿ 4 ಆಪ್ಷನ್ ಇದೆ. ಇದು 4 ಆಪ್ಷನಲ್ಲಿ ಮಾತೃ ಮಂಡಳಿ ಗರ್ಲ್ಸ್ PU ಕಾಲೇಜ್, ಹಾಗೆ ಮಾತೃ ಮಂಡಳಿ ಹೈಯರ್ ಇಲ್ಲಿ 4 ಆಪ್ಷನ್ ಇದೆ ನೋಡಿ ವೀಕ್ಷಕರೇ. 4 ಆಪ್ಷನ್ ಯಾವ ಮಾತೃ ಮಂಡಳಿ ಅಂತ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಾನು ಆಗ್ತಾ ಇರೋಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಮಾತೃ ಮಂಡಳಿ ಹೈಯರ್ ಪ್ರೈಮರಿ ಸ್ಕೂಲ್, ಅಂದರೆ ಮಾರ್ಕ್ಸ್ ಕಾರ್ಡ್ನಲ್ಲೇ ಕೊಟ್ಟಿರ್ತಾರೆ ವೀಕ್ಷಕರೇ. ಇಲ್ಲಿ ಮಾತೃ ಮಂಡಳಿ ಹೈಯರ್ ಪ್ರೈಮರಿ ಸ್ಕೂಲ್ VV ಮೋವಾಲ್ ಅಂತಿದೆ ನೋಡಿ, ಈ ಸ್ಕೂಲ್ನ ನಾವು ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಇದೇ ಪ್ರೀವಿಯಸ್ ಸ್ಕೂಲಲ್ಲಿ 5ನೇ ತರಗತಿಯಲ್ಲಿ ಇದೇ ಸ್ಕೂಲೇ ಓದಿರೋದು, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪ್ರೀವಿಯಸ್ ಸ್ಕೂಲ್ ಕ್ಲಾಸ್ ಅಂತ ಆಗ್ತಿದೆ, ಅಂದರೆ 5th ಮತ್ತು 7th ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ 5th ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪ್ರೀವಿಯಸ್ ಸ್ಕೂಲ್ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ವೀಕ್ಷಕರೇ, ಅಂದರೆ ಪ್ರೀವಿಯಸ್ ಸ್ಕೂಲ್ ಪರ್ಸೆಂಟೇಜ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಹಾಗೆ ಇಲ್ಲಿ ಅಪ್ಲೋಡ್ ಫೈಲ್ ಅಂತಿದೆ ನೋಡಿ, ಅಂದರೆ ನಿಮ್ಮ ಮಾರ್ಕ್ಸ್ ಶೀಟ್ ಏನಿರುತ್ತೋ ಈ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಎಂಟ್ರಿ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಸೇವ್ ಅಂತಿದೆ, ಇಲ್ಲಿ ಕ್ಯಾನ್ಸಲ್ ಮತ್ತು ಸೇವ್ ಅಂತಿದೆ ನೋಡಿ ವೀಕ್ಷಕರೇ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಲೋಡ್ ಆಗಿ ಒಂದು ಅಕ್ಲಾಸ್ಮೆಂಟ್ ಜನರೇಟ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೆಂಟ್ ಆನ್, ಅಂದರೆ ಯಾವ ಡೇಟಿಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರ ಅಂತ ಬರ್ತಾ ಇದೆ. ಹಾಗೆ ನೀವು ಕಂಪ್ಲೀಟ್ ಮಾಹಿತಿ ಕಂಪ್ಲೀಟ್ ಡೀಟೇಲ್ ಇಲ್ಲಿ ಶೋ ಆಗುತ್ತೆ ವೀಕ್ಷಕರೇ. ಇಲ್ಲಿ ಶೋ ಆದಮೇಲೆ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ ನೋಡಿ ವೀಕ್ಷಕರೇ. ಈ ಪ್ರಿಂಟ್ ಅನ್ನೋದು ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಒಂದು ಅಕ್ಲಾಸ್ಮೆಂಟ್ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗಿದೆ. ಇದ್ರ ಜೊತೆಗೆ ಈ ಅಕ್ಲಾಸ್ಮೆಂಟ್ ಜೊತೆಗೆ ನೀವು ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟು, ಇನ್ಕಮು, ಫೋಟೋ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಿದ್ರೆ 6ನೇ ತರಗತಿಯಿಂದ ನಿಮಗೆ ಫ್ರೀ ಎಜುಕೇಷನ್ ಸಿಗುತ್ತೆ ವೀಕ್ಷಕರೇ. ಈ ರೀತಿ ಈ ಅಪ್ಲಿಕೇಶನ್ನ ಹಾಕೋಬಹುದು ವೀಕ್ಷಕರೇ. ಇದು ಕೊನೆ ಡೇಟ್ ಬಂದು ನಿಮಗೆ 3ನೇ ತಾರೀಕು ಮೇ ಆಗಿರುತ್ತೆ. ಆದಷ್ಟು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.